ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಒನ್ ಮೋರ್ ಲಾಗ್. ಸೊ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಅನ್ಕೊಳ್ತೀನಿ. ನಾನು ಕೂಡ ಸೂಪರ್. ಆ್ಯಂಡ್ ಇವತ್ತು ರಥಸಪ್ತಮಿ ದಿನ. ಮೇನ್ಲಿ ನನಗೆ ತುಂಬ ಸ್ಪೆಷಲ್ ಡೇ ಇವತ್ತು. ಆ್ಯಂಡ್ ಇವತ್ತು ಏನೇನೆಲ್ಲ ಆಯಿತು ಅಂತೇಳಿ ಈ ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಬಟ್ ಇದು ಯಾವುದೂ ಕೂಡ ಪ್ರೀ ಪ್ಲಾನಡ್ ಅಲ್ಲ. ಒಂಥರ ಏನೋ ನಮ್ಮ ಪ್ಲಾನ್ಗಿಂತ ಗಾಡ್ಸ್ ಪ್ಲಾನ್ ಇಸ್ ಗ್ರೇಟರ್ ದೆನ್ ಅಸ್ ಅಂತಾರಲ್ಲ. ಸೊ ಹಂಗಾಯ್ತಿದ್ದು ಇವತ್ತಿನ ದಿನ. ಸೊ ಅದನ್ನು ಎಕ್ಸೈಟೆಡ್ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಇನ್ನು ಇವತ್ತು ತುಂಬ ಬೇಗ ಸ್ಟಾರ್ಟ್ ಮಾಡಬೇಕಿತ್ತು ಡೇನ. ಬ್ರಹ್ಮ ಮುಹೂರ್ತದಲ್ಲೇ ಸ್ನಾನ ಆಗಿನ ಎಲ್ಲ ಆಗಬೇಕಿತ್ತು. ಬಟ್ ರೀಸನ್ಸ್ಗಳಿಂದ ಆಗಲಿಲ್ಲ. ಏನು ರೀಸನಪ್ಪ ಅಂತಂದರೆ, ಒಂದು ನನಗೆ ಹುಷಾರಿರಲಿಲ್ಲ. ಇನ್ನು ನಮ್ಮ ಮಿಂಚು ಅಸ್ಸಲು ಮಲ್ಕೊಳ್ಳೋದಕ್ಕೆ ಬಿಡಲ್ಲ. ರಾತ್ರಿ ಎಲ್ಲ ಹಾಲು ಕೇಳ್ತಿರ್ತಾಳೆ. ಸುಮ್ಮನೆ ಡಿಸ್ಟರ್ಬೆನ್ಸ್ ಸ್ಲೀಪಿಂಗ್ ಆಗ್ತಾ ಇರುತ್ತೆ. ಸೊ ಬೇಗ ಎದ್ದು ಮೈಂಡೆಲ್ಲ ಹಾಳು ಮಾಡ್ಕೊಳ್ಳೋಕ್ಕಿಂತ ಒಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಅನಿಸಿ ಮಲ್ಕೊಂಡ್ಬಿಟ್ಟೆ. ಆಮೇಲೆ ಮತ್ತೆ ಬಿಡೋದಕ್ಕೂ ಏನೂ ಮನಸ್ಸಿಲ್ಲ. ಅಯ್ಯೋ ರಥಸಪ್ತಮಿ ದಿನ ಅಲ್ವಾ ಇವತ್ತು ಎದ್ದೇಳಬೇಕಿತ್ತು ಅಂತ ಹೇಳಿ. ಸೊ ಹಂಗೋ ಹಿಂಗೋ ಮಾಡಿಕೊಂಡು 7 ಗಂಟೆಗೆ ಎದ್ವಿ. 7 ಗಂಟೆಗೆ ಎದ್ದು ಒಂದು ಸ್ವಲ್ಪ ಬಿಸಿನೀರು ಕುಡಿದು ಶೆಡ್ಯೂಲ್ ಎಲ್ಲ ಮುಗಿಸ್ಕೊಂಡು ನಾನು ಎದ್ದು ಇನ್ನು ತಡ ಮಾಡಿದೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಡೆ ಒಳಗಡೆ ಎಲ್ಲ. ಸೊ ಜಯಂತ್ ಅಷ್ಟೇ ನನ್ನ ಜೊತೆ ಇನ್ನು ತಡ ಮಾಡೋದು ಬೇಡ, ಇವತ್ತು ತುಂಬ ಸ್ಪೆಷಲ್ ಡೇ ಅಂತ ಬೇರೆ ಹೇಳ್ತಾಳೆ. ಪೂಜೆ ಪುನಸ್ಕಾರ, ಅದರಲ್ಲೂ ಶೂಟ್ಸ್ ಎಲ್ಲ ಇದೆ. ಕೆಲಸ ಪ್ಲಸ್ ಮನೆ ಕೆಲಸ ಎರಡೂ ಕೂಡ ಇದೆ, ಬ್ಯಾಲೆನ್ಸ್ ಮಾಡಬೇಕು ಅಂತೇಳಿ ಅವ್ರು ಕೂಡ ನನ್ನ ಜೊತೆ ಸ್ಟಾರ್ಟ್ ಮಾಡಿದ್ರು ಇನ್ನು ಕೆಲಸ. ಇನ್ನು ನಾನು ಒಳಗಡೆಯಿಂದ ಒಂದು ಕಡೆಯಿಂದ ಕ್ಲೀನ್ ಮಾಡಿಕೊಂಡು ಕಸ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡಿದೆ. ಜಯಂತ್ ಇಲ್ಲಿ ಹೊರಗಡೆ ಸ್ವಲ್ಪ ಗಲೀಜಾಗಿತ್ತು. ನನಗೆ ಈ ಥರ ಪೂಜೆ ಪುನಸ್ಕಾರ ಅಂತ ಬಂತು ಅಂತಂದರೆ ಹೊರಗಡೆ ಫಸ್ಟ್ ಕ್ಲೀನ್ ಇರಬೇಕು. ಅದಕ್ಕೆ ಲಾಸ್ಟ್ ಟೈಮ್ ನಾನು ತೊಳೆದಿದ್ದೆ, ಇವಾಗ ನನಗೆ ಹುಷಾರಿಲ್ಲ ನೀನು ತೊಳಿ ಅಂತ ಹೇಳಿದ್ದಕ್ಕೆ ಅವ್ರು ತೊಳಿತಾ ಇದ್ದಾರೆ. ಇಲ್ಲಾಂದರೆ ನಾನೇ ತೊಳಿತಾ ಇದ್ದೆ ಇದನ್ನು. ಬಟ್ ಇವರಾದರೂ ಬರ್ಲಲ್ಲಿ ತೊಳಿತಾರೆ, ನಾನು ಅದರಲ್ಲಿಲ್ಲ. ಸ್ಕ್ರಬ್ಬರ್ ಹಾಕಿ ತಿಕ್ಕಿಬಿಡ್ತೀನಿ ಚೆನ್ನಾಗಿ. ಹಾಗೆ ನನಗೆ ಕ್ಲೀನಾಗಿರಬೇಕು. ಮಾಡಿದ್ರೆ ಒಂದು ವೀಕ್ಲಿ ಒನ್ಸ್ ಕ್ಲೀನ್ ಮಾಡಿದ್ರು ಪರವಾಗಿಲ್ಲ, ನೀಟಾಗಿ ಕ್ಲೀನ್ ಮಾಡಬೇಕು. ಅದು ನಂದು ಏನೋ ಪ್ರೊಸೀಜರ್ ಬಂದು. ಇನ್ನು ತುಂಬ ದಿನದಿಂದ ಲಾಗ್ಸ್ಗಳನ್ನ ಶೇರ್ ಮಾಡ್ಕೊತಾ ಇಲ್ಲ. ಬಟ್ ಪ್ಲೀಸ್ ಎಕ್ಸ್ಕ್ಯೂಸ್ ಮಾಡಿ, ಬಿಕಾಸ್ ನಂದು ಶೆಡ್ಯೂಲ್ ಹಾಗಿದೆ, ಹೆವಿ ಶೆಡ್ಯೂಲ್ ಆಗಿಬಿಟ್ಟಿದೆ ಫ್ರೆಂಡ್ಸ್. ನನಗೆ ಬ್ಯಾಲೆನ್ಸ್ ಮಾಡೋದಕ್ಕೆ ಯಾವ ಲೆವೆಲಿಗೆ ಕಷ್ಟ ಆಗುತ್ತೆ ಅಂದರೆ, ಒಟ್ಟಿನಲ್ಲಿ ಬ್ಯಾಲೆನ್ಸ್ ಅಂತೂ ಮಾಡ್ತೀನಿ, ಆದರೆ ಸ್ಟ್ರೆಸ್ ಅಂತೂ ಇರುತ್ತಲ್ವಾ. A to Z ಒಬ್ಬಳೇ ಮಾಡೋವಾಗ ತುಂಬ ಕಷ್ಟ ಅನಿಸುತ್ತೆ ಸಮ್ಟೈಮ್ಸ್. ಅವಾಗ ಬ್ರೇಕ್ ತೊಗೊಂಡ್ಬಿಡ್ತೀನಿ, ಮತ್ತು ಮೈಂಡ್ ರೀಚಾರ್ಜ್ ಮಾಡ್ಕೊಂಡು ಹೇಳ್ತೀನಿ, ವರ್ಕ್ ಮಾಡ್ತೀನಿ. ಹೀಗೆ ಇರುತ್ತೆ ನಂದು ಇಡೀ ದಿನದ್ದು. ಬಟ್ ಇವತ್ತಿನ ದಿನ ಮಾತ್ರ ನಂಗೆ ತುಂಬ ಖುಷಿ ಆಯಿತು. ಹೇಗೆ ಕಳೆದ್ವಿ ಮತ್ತು ಆ ಒಂದು ಎಕ್ಸ್ಪೀರಿಯೆನ್ಸ್ ಮತ್ತು ಏನೇನೆಲ್ಲ ಪ್ಲ್ಯಾನ್ಸ್ ಇತ್ತು ಅದನ್ನೆಲ್ಲ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೋಬೇಕು ಅಂತೇಳಿ ಫುಲ್ ಡೇ ಲಾಗ್ ಮಾಡ್ತಾ ಇದ್ದೀನಿ. ಸೊ ಜಯಂತ್ ಹೊರಗಡೆ ಎಲ್ಲ ತೊಳಿತಾ ಇದ್ದರು. ಇನ್ನು ನಾನು ಇಲ್ಲಿ ಮನೆಯಲ್ಲಿ ಚಿಕ್ಕ ಪುಟ್ಟ ವಸ್ತುಗಳನ್ನೆಲ್ಲ ತೆಗೆದಿಟ್ಟು ಕಸ ಹೊಡಿತಿದ್ದೀನಿ. ಪ್ರತಿ ಸರಿ ಮಾಡಿದ್ರು ಪ್ರತಿ ಸರಿ ಇಷ್ಟೇ ಕಸಟೆ ಆಗಿರುತ್ತೆ. ಒಂದು, ನಾನು ಪದೇ ಪದೇ ಕ್ಲೀನ್ ಮಾಡೋದಿಲ್ಲ. ಮೀನ್ಸ್ ಎಲ್ಲಿಟ್ಟಿರೋ ವಸ್ತುಗಳು ಅಲ್ಲೇ ಇರುತ್ತೆ. ನಾನು ಕಂಪ್ಲೀಟಾಗಿ ವರ್ಕ್ ಮಾಡೋದಿರ್ತೀನಿ ಯಾವಾಗಲೂ ಕೂಡ. ಇನ್ನು ಬೆಳಗ್ಗೆ ಎದ್ದು ಈ ಥರ ಏನಾದರೂ ತಡ್ಕೊಂಡೆ ಅಂತಂದರೆ ಮುಗೀತು, ಮತ್ತೆ ಒಂದು ಕಡೆಯಿಂದ ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಸೊ ಮಿಟ್ಟು ಒಬ್ಬಳೇ ಎದ್ದಿದ್ದು, ಬೇಗ ಎದ್ದಿದ್ಲು. ಇನ್ನು ಮಿಂಚು ಮತ್ತು ಚಿಟಿ ಇಬ್ಬರು ಕೂಡ ಮಾಡ್ಕೊಂಡಿದ್ದಾರೆ. ಇನ್ನೇನು ಎದ್ದೇಳ್ತಾರೆ, ಆಲ್ರೆಡಿ ನೋಡ್ತಿದ್ದೀರಲ್ಲ 9 ಗಂಟೆ ಆಯಿತು. ನಾವು ಎದ್ದು ಎಲ್ಲ ಮಾತಾಡಿಕೊಂಡು ಮನೆ ಕೆಲಸ ಸ್ಟಾರ್ಟ್ ಮಾಡೋದ್ರೊಳಗಡೆ 9 ಗಂಟೆ. ಬಟ್ ಇವತ್ತು ರಥಸಪ್ತಮಿ ಅಲ್ವಾ, ಲೇಟ್ ಆದರೂ ಪರವಾಗಿಲ್ಲ, ಎಲ್ಲ ಪದ್ಧತಿಗಳನ್ನೂ ಕೂಡ ಕ್ಲಿಯರ್ ಮಾಡಬೇಕು ಅಂತ ಮೈಂಡ್ ಸೆಟ್ ಆಗಿತ್ತು. ಆಮೇಲೆ 12 ಗಂಟೆಗೆ ನಂದು ಶೆಡ್ಯೂಲ್ ಬೇರೆ ಫಿಕ್ಸ್ ಆಗಿತ್ತು ಹೊರಗಡೆ ಹೋಗ್ಬೇಕಂತ. ಸೊ ಅವಾಗ ಅರ್ಥ ಆಯ್ತು ನನಗೆ, ಇನ್ನು ಪೂಜೆ ಎಲ್ಲ ಬೆಳಗ್ಗೆ ಆಗಲ್ಲ. ಹೋದ ವರ್ಷ ನಾನು ಏನು ಮಾಡಿದ್ದೆ ಅದೇ ಥರ ನಾನು ಸಂಜೆ ಮಾಡ್ಕೊಂಡ್ರೂ ಪರವಾಗಿಲ್ಲ, ಪೀಸ್ಫುಲ್ಲಾಗಿ ತುಂಬ ನೆಮ್ಮದಿಯಿಂದ ಕಂಪ್ಲೀಟ್ ಮಾಡ್ಕೋಬೇಕು ಪ್ರೊಸೀಜರ್ ಎಲ್ಲ ಅಂತೇಳಿ ಮೆಂಟಲಿ ಫಿಕ್ಸ್ ಆಗಿದ್ದೆ. ಸೊ ಹಾಗಾಗಿನೇ ಮನೇಲಿ ಬೆಳಗ್ಗೆ ಪಾರ್ಟ್ ಏನಿದೆ ಅದು ಕ್ಲೀನಿಂಗ್ಸು ಮತ್ತು ಪಾತ್ರೆಗಳೆಲ್ಲ ಮೀನ್ಸ್ ದೇವ್ರ ಸಾಮಾನೆಲ್ಲ ನೀಟಾಗಿ ತೊಳೆದು ಅದನ್ನೆಲ್ಲ ರೆಡಿ ಮಾಡಿಟ್ರೆ ಸಂಜೆಗೆ ಡೀಪ್ ಕ್ಲೀನ್ ಮುಗಿಸ್ಕೊಂಡಿರ್ತೀನಿ, ಡೈರೆಕ್ಟ್ಲಿ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಇನ್ನು ಟಿ ವಿಲಿ ಸೂರ್ಯ ದೇವನಿಗೆ ಏನೇನು ಸಂಬಂಧಪಟ್ಟಂಗೆಲ್ಲ ಇವತ್ತು ಇಡೀ ದಿನ ಅದನ್ನೇ ಕೇಳಿದ್ದೀನಿ. ಆದಿತ್ಯ ಏನೋ ಸ್ತೋತ್ರಂ ಅಂತ ಏನೆಲ್ಲ ಇರುತ್ತೆ ಅದನ್ನೆಲ್ಲ ಕೂಡ ಕಂಪ್ಲೀಟ್ ಮಾಡಿಕೊಂಡು ಕೇಳ್ತಾನೇ ಇದ್ವಿ. ಒಂಥರ ಏನೋ ಪಾಸಿಟಿವ್ ವೈಬ್ಸ್ ಮನೇಲಿ, ಒಳ್ಳೆ ಹಬ್ಬದ ವಾತಾವರಣ ಪ್ಲಸ್ ಈ ಥರದೊಂದು ಸೌಂಡ್ಸ್ ಕೇಳ್ತಾ ಇದ್ರೆ ಎಷ್ಟು ಪಾಸಿಟಿವ್ ಅನ್ಸುತ್ತೆ ಗೊತ್ತಾ. ಆಮೇಲೆ ಮೇನ್ ಇಂಪಾರ್ಟೆಂಟ್ಲಿ ನಾವೇನು ವೈಬನ್ನು ಕ್ರಿಯೇಟ್ ಮಾಡ್ತೀವಿ ಅದು ಮಕ್ಕಳ ಮೇಲೂ ಕೂಡ ಅಷ್ಟೇ ಪರಿಣಾಮ ಬೀರುತ್ತೆ. ಹಾಗಾಗಿ ಅವ್ರಿಗೂ ಒಂಥರ ಖುಷಿ, ಓ ನಮ್ಮಮ್ಮ ಏನೋ ಮಾಡ್ತಿದ್ದಾರೆ, ಹಬ್ಬನ ಇವತ್ತು ಅಂತ ಕೇಳ್ತಿರ್ತಾರೆ. ಸೊ ರಥಸಪ್ತಮಿ ಅಂದರೆ ತುಂಬ ಜನಕ್ಕೆ ಗೊತ್ತಿಲ್ಲ, ತುಂಬ ಜನ ಆಚರಿಸಲ್ಲ. ಬಟ್ ನನಗಂತೂ ತುಂಬ ಸ್ಪೆಷಲ್ ಡೇ. ಬಿಕಾಸ್ ನಾನು ಫಸ್ಟ್ ಇಯರ್ ಆಚರಣೆ ಮಾಡಿದಾಗ ತುಂಬ ಸಿಂಪಲ್ಲಾಗಿ ಏನೋ ಇದೆ ಬಿಡು ಇದು ಅಂತ ಅಂದ್ಕೊಂಡು ಸ್ವಲ್ಪ ದೇವರಿಗೆ ಜಸ್ಟ್ ಪೂಜೆ ಮಾಡೋ ರೀತಿಯಾಗಿ ಆಚರಣೆ ಮಾಡಿದ್ದೆ. ಆ್ಯಂಡ್ ನೆಕ್ಸ್ಟ್ ಇಯರ್ ಒಂದು ಅರ್ಧ ಇಂಪ್ರೂವ್ಮೆಂಟ್ ಮಾಡಿದೆ. ಅಲ್ಲಿಂದ ಇಲ್ಲಿಗೆ ಎಷ್ಟು ಬದಲಾವಣೆ ಅಂತೀರಾ. ರಿಯಲಿ ಗ್ರೇಟ್ಫುಲ್ ಇದೀನಿ ನಾನು ಅದಕ್ಕೆ. ಹಾಗಾಗಿ ತುಂಬ ಇಷ್ಟಪಟ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾ ಇರೋದು. ಸೊ ಹೊರಗಡೆ ಎಲ್ಲ ತೊಳೆದ್ರಲ್ಲ ಆಲ್ರೆಡಿ ಜಯಂತ್, ಅದನ್ನು ಕ್ಲೀನಾಗಿ ಆಗಿತ್ತಲ್ಲ. ಸೊ ಇವರಿಬ್ಬರು ನೋಡಿ ಹೆಂಗೆ ಅಡ್ತಿದ್ದಾರೆ. ಮಿಂಚು ಕೂಡ ಎದ್ದಾಯಿತು. ಮಿಂಚುದೇನಪ್ಪ ಇಷ್ಟ ಆಗೋ ನನಗೆ ಗುಣ ಅಂದರೆ, ಬೆಳಗ್ಗೆ ಎದ್ದ ತಕ್ಷಣ ಅವಳು ಒಂಥರ ಒಳ್ಳೆ ಮೂಡಲ್ಲಿ ಎದ್ದಿರ್ತಾಳೆ. ಮೈಂಡ್ ಫುಲ್ ಫ್ರೆಶ್ ಇರುತ್ತೆ, ಆಟ ಆಡ್ತಿರ್ತಾಳೆ, ನಮ್ಮ ಜೊತೆ ಮಾತಾಡ್ತಾಳೆ. ಅದೆಲ್ಲ ನಂಗೆ ಸಖತ್ ಇಷ್ಟ ಆಗುತ್ತೆ. ಇನ್ನು ನೆಕ್ಸ್ಟ್ ಡೀಪ್ ಕ್ಲೀನಿಂಗ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅಡುಗೆ ಮನೆ ಅಷ್ಟೇನು ಗಲೀಜಾಗಿಲ್ಲ, ಮೊನ್ನೆನೂ ಮಾಡ್ಕೊಂಡಿದ್ದೆ. ಹಾಗಾಗಿ ಮೇಲ್ಗಡೆ ನೀಟಾಗಿ ಒರೆಸ್ಕೊಂಡು ಮತ್ತೆ ತಿಕ್ಕಿ ತೊಳೆದು ಕ್ಲೀನ್ ಮಾಡ್ಕೋಬೇಕು. ಯಾಕಂದರೆ ಇವತ್ತು ಹಾಲು ಉಗ್ಸೋ ಅಂಥದ್ದು ಕೂಡ ಒಂದು ಪದ್ಧತಿ ಇದೆ. ಅದಕ್ಕಂತಲೇ ರೆಡಿ ಮಾಡಬೇಕಿತ್ತು. ಗ್ಯಾಸ್ ಕಟ್ಟೆನ ಇದನ್ನೆಲ್ಲ ರೆಡಿ ಮಾಡಬೇಕಂತ ಅಂದ್ಕೊಂಡಿದ್ದೆ. ಸೊ ಲೈಟಾಗಿ ಗಲೀಜಾಗಿರೋದ್ರಿಂದ ಹಾಗೆ ನೀಟಾಗಿ ಒಂದ್ಸರಿ ತಿಕ್ಕಿ ತೊಳ್ಕೊಂಡ್ರೆ ಆಯಿತು ಅಂತ
ಅಂದ್ಕೊಂಡು ಎಲ್ಲ ಒಂದು ಕಡೆ ನೀಟಾಗಿ ಜೋಡಿಸಿ ಇವಾಗ ತಿಕ್ಕಿ ತೊಳ್ಕೊತಾ ಇದ್ದೀನಿ. ಹಾಲು ಉಗ್ಸೋದು ಕೂಡ ತುಂಬ ಇಂಪಾರ್ಟೆಂಟ್ ಇವತ್ತು. ಮತ್ತು ಉಗ್ಸಿರೋ ಹಾಲು ಏನು ಇರುತ್ತಲ್ಲ ಅದರಿಂದನೇ ಪಾಯಸ ಕೂಡ ಮಾಡಬೇಕು, ಅಕ್ಕಿ ಪಾಯಸ ಮೇನ್ಲಿ. ಸೊ ಅದಕ್ಕೆ ನಾನೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಬೆಳಗ್ಗೆನೇ ಮಾಡ್ತೀನೇನೋ ಅಂತ ಅಂದ್ಕೊಂಡೆ ಪೂಜೆನ, ಬಟ್ ನನಗೆ ಗೊತ್ತಾಯಿತು ಎಡವಟ್ ಆಗುತ್ತೆ ಅಂತೇಳಿ. ಅದರಲ್ಲೂ ಅಲ್ಲಿ ಬೇರೆ ಫೋನ್ ಮಾಡ್ತಾ ಇದ್ದಾರೆ ಇಷ್ಟೊತ್ತಿಗೆ ಬನ್ನಿ ಅಂತೇಳಿ. ಸೊ ಮನಸ್ಸು ಅಷ್ಟು ಗಜಿಬಿಜಿ ಇಟ್ಕೊಂಡು ಪೂಜೆ ಮಾಡಿದ್ರೆ ಅದು ಹೆಂಗೆ ಅನಿಸುತ್ತೆ. ಅದರಲ್ಲೂ ನೀವು ನನ್ನ ಕೇಳ್ತೀರಾ, ಪ್ರತಿಯೊಂದು ಪದ್ಧತಿಗಳು ಮುಗಿಸ್ಕೊಂಡು ದೀಪಾರಾಧನೆ ಇರುತ್ತೆ, ಅದನ್ನೆಲ್ಲ ಮುಗಿಸ್ಕೊಂಡು ದೇವರಿಗೆ ಏನೇನೆಲ್ಲ ಏನು ಅರ್ಪಣೆ ಮಾಡಿರುತ್ತೆ ಅದೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಶತನಾಮಾವಳಿ ಮುಗಿಸಿ ಸಂಕಲ್ಪ ಆದಮೇಲೆ ನಂದು ಪೂಜೆ ಕಂಪ್ಲೀಟ್. ಅಲ್ಲಿವರೆಗೂ ನನಗೊಂದು ಆಲ್ಮೋಸ್ಟ್ 2 ಅವರ್ಸ್ ಆದರೂ ಬೇಕಾಗುತ್ತೆ. ಸೊ 2 ಅವರ್ಸ್ ಇಲ್ವಾ ಅಂತಂದರೆ ನಾನು ಮಾಡೋದಕ್ಕೆ ಹೋಗಲ್ಲ. ಅದು ಟೈಮಿಂಗ್ಸ್ ಯಾವಾಗ ಬರುತ್ತೆ ಅವಾಗ ಮಾಡ್ತೀನಿ. ಅದಕ್ಕಿಂತ ಮೇನ್ಲಿ ಬೇರೆ ಏನಿಲ್ಲ ಅನ್ನೋದು ನಂದು ಒಪಿನಿಯನ್ ಫ್ರೆಂಡ್ಸ್. ಹಾಗಾಗಿ ಮಾಡ್ಕೊತೀನಿ. ಸೊ ಲಾಸ್ಟ್ ಇಯರ್ ಲಾಗಲ್ಲಿ ಐ ಥಿಂಕ್ ನೀವು ನೋಡಿರ್ಬೋದು ರಥಸಪ್ತಮಿ ಎಷ್ಟು ಚೆನ್ನಾಗಿ ಮಾಡಿದ್ದೆ ಅಂತೇಳಿ. ಯಾರಾದರೂ ನೋಡಿದರೆ ಕಮೆಂಟ್ ಹಾಕಿ. ಇನ್ನು ಒಂದು ತುಂಬ ಸ್ಯಾಡ್ ವಿಚಾರ ಏನಂದರೆ, ಲಾಸ್ಟ್ ಇಯರ್ ರಥಸಪ್ತಮಿ ದಿನ ನನ್ನ ತಮ್ಮ ಇದ್ದ, ಅವ್ನ ಹೆಲ್ಪ್ ತೊಗೊಂಡೆ ನಾನೆಲ್ಲ ಪೂಜೆ ಪುನಸ್ಕಾರ ಮಾಡಿದ್ದು. ಬಟ್ ಈ ಟೈಮ್ ಅವನಿಲ್ಲ ಅಂತ ನೆನೆಸ್ಕೊಂಡ್ರೆ ಒಂಥರ ಎದೆ ಹೊಡೆದಂಗೆ ಆಗಿಬಿಡುತ್ತೆ. ಅಷ್ಟರ ಮಟ್ಟಿಗೆ ಬೇಜಾರಾಗ್ತಿತ್ತು. ಬಟ್ ಅದನ್ನು ಜಾಸ್ತಿ ನಾನು ನೆನಪು ಮಾಡ್ಕೊಳ್ಳಲ್ಲ. ಯಾರಾದರೂ ನೆನಪು ಮಾಡೋದಕ್ಕೆ ಬಂದ್ರೂ ನನ್ನ ತಮ್ಮನ ವಿಚಾರ ನಾನು ಮರ್ತು ಬಿಡ್ತೀನಿ. ಸ್ಟಾಪ್ ಮಾಡಿ ಅಂತೀನಿ. ಯಾಕೆಂದರೆ ನೆನೆಸ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂತಲ್ಲ, ನನ್ನ ಮೈಂಡ್ ಇನ್ ಡೀಪಾಗಿ ಹೋಗ್ಬಿಟ್ರೆ ಎಲ್ಲೆಲ್ಗೋ ಹೋಗ್ಬಿಡುತ್ತೆ ಹಾಗಾಗಿ. ಬಟ್ ನನಗೆ ಒಂದು ಬೆಸ್ಟ್ ಅಡ್ವಾಂಟೇಜ್ ಏನಂದರೆ, ನನಗೇನಾದರೂ ಅವನ ಹತ್ರ ಮಾತಾಡ್ಬೇಕಂತ ಅನಿಸಿದ್ರೆ, ನನಗೇನಾದರೂ ಅವನ್ನ ನೋಡ್ಬೇಕಂತ ಅನಿಸಿದ್ರೆ ನಾನು ಇಮ್ಮಿಡಿಯೇಟ್ಲಿ ಅನ್ಕೊತೀನಿ ಬರ್ತಾನೆ, ನನ್ನ ಕನಸಿಗೆ ಬಂದು ನನ್ನ ಹತ್ರ ಮಾತಾಡ್ತಾನೆ. ಅಟ್ಲೀಸ್ಟ್ ಯಾರು ಕನಸಲ್ಲೂ ಬರೋಲ್ಲ ನಮ್ಮ ಮನೇಲಿ ಅಂಥದ್ರಲ್ಲಿ ನನ್ನ ಕನಸಿಗೆ ಬರ್ತಾನೆ. ಬಿಕಾಸ್ ನನಗೆ ಅವನ ಅಟ್ಯಾಚ್ಮೆಂಟ್ ಜಾಸ್ತಿ ಇತ್ತು, ನಾವಿಬ್ಬರು ತುಂಬ ಕ್ಲೋಸ್ ಇದ್ವಿ ಹಾಗಾಗಿ. ಸೊ ನೋಡಿದ್ರಲ್ಲ, ಇವಾಗ ಸಿಂಪಲಾಗಿ ಗ್ಯಾಸ್ ಕಟ್ಟೆನ ಮತ್ತು ಗ್ಯಾಸ್ನ ಎರಡನ್ನೂ ಕೂಡ ಡಿಸೈನ್ ಮಾಡಿಕೊಂಡೆ, ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ. ರಂಗೋಲಿ ಹಾಕಬೇಕಿತ್ತು. ರಂಗೋಲಿ ಹಾಕಿದ್ರೆ ಒಂದು ಸ್ವಲ್ಪ ಮಣ್ಣು ಆಗಿಬಿಡುತ್ತೆ, ಎಲ್ಲ ಕಲ್ಕಲ್ ಅನಿಸುತ್ತಲ್ಲ, ಅದಕ್ಕೆ ಹಾಕಲಿಲ್ಲ. ಒಂದು ಸ್ವಲ್ಪ ಪೆನ್ಸಿಲಿಂದನೇ ಚಾಪೀಸಿಂದ ಬರ್ಕೊಂಡೆ. ಇನ್ನು ಸೀದಾ ಬಂದು ಆಲ್ರೆಡಿ ಬಿಸಿನೀರು ರೆಡಿ ಆಗಿದ್ವಾ, ಬಿಡ್ತಾಳೆ ಅಂತೇಳಿ ಅವಳಿಗೊಬ್ಳಿಗೆ ಎಲೆ ಇಲ್ಲ, ಇನ್ನು ಬಿಟ್ಟರೆ 4 ಜನನು ಎಕ್ಕೆ ಎಲೆ ಇಟ್ಟು ಸ್ನಾನ ಮಾಡ್ಕೊಂಡಿದ್ದೀವಿ. ಇದು ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್, ಆರೋಗ್ಯದ ವಿಚಾರಕ್ಕೋಸ್ಕರ. ಇನ್ನು ಏನಪ್ಪ ಅಂತಂದರೆ, ಪ್ರತಿ ಸರಿ ನಾನು ಅಷ್ಟೇ ಮಾಡ್ಕೊತಿದ್ದೆ. ಬಟ್ ಈ ವರ್ಷ ನನಗೆ ಅನಿಸಿದ್ದೇನೆಂದರೆ, ಅಯ್ಯೋ ನನ್ನ ಮಕ್ಕಳಿಗೂ ಕೂಡ ಆರೋಗ್ಯ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಈ ವರ್ಷ ಚಿಟ್ಟಿಗೆ ಬೇರೆ ಆಪ್ರೇಷನ್ ಆಗಿಬಿಡ್ತು, ಮಿಂಚು ಕೂಡ ಅಡ್ಮಿಟ್ ಮಾಡಿದ್ವಿ. ಬಟ್ ಇಬ್ಬರು ಕೂಡ ತುಂಬ ಚೆನ್ನಾಗಿ ರಿಕವರ್ ಆಗಿದ್ದಾರೆ. ಇವಾಗ ಅವ್ರದ್ದೇನು ಸಮಸ್ಯೆ ಇಲ್ಲ, ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿ ಊಟ ಕೂಡ ಮಾಡ್ತಿದ್ದಾರೆ, ಎಲ್ಲ ಇಂಪ್ರೂವ್ಮೆಂಟ್ ಆಗಿದೆ. ಇನ್ನು ಮೇಲಿಂದ ನಾನು ಕೂಡ ಮಾಡುವಂಥ ವಿಧಿವಿಧಾನಗಳಲ್ಲಿ ಅವ್ರನ್ನೂ ಸೇರಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಇವತ್ತು ಅವ್ರಿಗೂ ಕೂಡ ಎಕ್ಕೆ ಎಲೆ ಇಟ್ಟು ಸ್ನಾನ ಮತ್ತು ಎಕ್ಕೆ ಹೂವು ಹಾಕಿ ಬಿಳೆ ಹೂವು ಹಾಕಿ ಸ್ನಾನ ಎಲ್ಲ ಮುಗಿಸ್ಕೊಡ್ತೀನಿ, ಮಂತ್ರಗಳು ಹೇಳ್ಕೊಡ್ತಾ ಇದ್ದೀನಿ. ರಿಯಲಿ ಎಷ್ಟು ಖುಷಿ ಆಗಿರುತ್ತಾ, ವೈಬ್ ಚೆನ್ನಾಗಿತ್ತು ಫ್ರೆಂಡ್ಸ್. ಇದು ಆ್ಯಕ್ಚುಲಿ ಮಕ್ಕಳಿಗೆ ಇದನ್ನೆಲ್ಲ ಕಲಿಸೋವಾಗ ಅವ್ರಿಗೂ ಏನೇನೋ ಅರ್ಥ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಟ್ಲೀಸ್ಟ್ ಇದಕ್ಕೆಲ್ಲ ಬೆಲೆ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನು ಮಕ್ಕಳಿಗೆ ಸ್ನಾನ ಮಾಡಿಸಿ ಅವ್ರನ್ನ ರೆಡಿ ಮಾಡಿ ನಾನು ಕೂಡ ಸ್ನಾನ ಮಾಡಿಕೊಂಡು ಜಯನ್ ಕೂಡ ಸ್ನಾನ ಮಾಡಿದ್ದಾಯಿತು, ರೆಡಿ ಆಗಿದ್ದಾಯಿತು. ಆಮೇಲೆ ದೇವ್ರ ಸಾಮಾನೆಲ್ಲ ಪೂರ್ತಿ ತೊಳೆದು ಸ್ವಚ್ಛ ಮಾಡಿ ಇಟ್ಟಿದ್ದೆ. ಇನ್ನು ಹೂಗಿವು ಏನೂ ಇಡಲಿಲ್ಲ, ಸಂಜೆ ಎಲ್ಲ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು. ನನಗೆ ಫುಲ್ ಟೈಮ್ ಆಯಿತು, ಮತ್ತು ಅವ್ರಿಗೆ ಕೇಳೋದಕ್ಕಾಗಲ್ಲ, ಎಕ್ಸ್ಕ್ಯೂಸ್ ಕೊಡಿ ಅಂತ ಹೇಳಿ, ಅದು ಅನ್ಪ್ರೊಫೆಷ್ನಲ್ ಆಗಿಬಿಡುತ್ತೆ ಅಂತೇಳಿ ಎಲ್ಲ ಅಲ್ಲಿಂದಲೇ ಸ್ಟಾಪ್ ಮಾಡಿ ನಾನು ಜಯಂತ್ ಮತ್ತು ಮಿಂಚು ಹೊರಟ್ವಿ. ಮಿಂಚುನ ಅಮ್ಮನ ಮನೆಗೆ ಹೋಗಿ ಬಿಡೋದಕ್ಕೆ ಎಷ್ಟು ಟ್ರೈ ಮಾಡಿದ್ರು ಗೊತ್ತಾ, ಜಯಂತ್ ಆಗಲೇ ಇಲ್ಲ. ಅವಳನ್ನು ಕೂಡ ಕರ್ಕೊಂಡು ಹೊರಟ್ವಿ, ಏನು ಪ್ರಾಬ್ಲಮ್ ಏನಿಲ್ಲ. ಸೊ ಅಲ್ಲಿಂದ ಹೋಗಿ ಶೂಟ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದ ತಕ್ಷಣ ಐಶು ಮತ್ತು ಮನು ಇಬ್ಬರು ಕೂಡ ಬಂದರು. ಇವರು ಆಲ್ರೆಡಿ ತುಂಬ ಫೇಮಲ್ಲಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ. ಸೊ ನನಗೆ ಒಂಥರ ಫ್ಯಾಮಿಲಿ ಫ್ರೆಂಡ್ ಆಗಿದ್ದಾರೆ. ಅವ್ರದ್ದೇನೋ ಇಂಪಾರ್ಟೆಂಟ್ ಕೆಲಸ ಆಯಿತು ಅಂತ ಹೇಳಿ ಬಂದರು. ಒಂದು ಅರ್ಧ ತಾಸು ಇಬ್ಬರು ಕೂತ್ಕೊಂಡು ಏನೋ ಡಿಸ್ಕಷನ್ ಮಾಡಿದ್ವಿ, ಏನೋ ಮಾಡಬೇಕಿತ್ತು, ಒಂದು ಸ್ವಲ್ಪ ಕೆಲಸಗಳಿತ್ತು ಟೆಕ್ನಾಲಜಿಕಲ್. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಹೊರಟ್ವಿ. ಯಾಕೆ ನೀನೆಲ್ಲೋ ಹೊರಗಡೆ ಹೋಗ್ತಿದ್ಯಾ, ಬಾ ನಿನ್ಗೆ ಲೇಟ್ ಆಯಿತು ಹೊರಡು ಅಂತ ಹೇಳಿ ಅವರು ಇಬ್ಬರು ಕೂಡ ಮತ್ತೆ ಹೊರಗಡೆ ಬರ್ತಾ ಇದ್ದೀವಿ. ಹೊರಗಡೆ ಹೋಗೋದಕ್ಕೆ ನಾನೆಲ್ಲಿಗೆ ಹೋಗ್ತಿದ್ದೀನಿ ಅಂತ ಹೇಳ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಇವ್ರು ಹೆಂಗಾಗ್ಬಿಟ್ಟಿದ್ದಾರೆ ಅಂತಂದರೆ, ನಮಗೆ ಫ್ಯಾಮಿಲಿ ಫ್ರೆಂಡ್ ಆಗಿಬಿಟ್ಟಿದ್ದಾರೆ. ಅವ್ರಿಗೆ ಏನೇ ನೀಡಿತ್ತು ಅಂತಂದರೆ ತಕ್ಷಣ ಬರ್ತಾರೆ, ಬಂದು ಏನಾದರೂ ಹೇಳಿಸ್ಕೊಡೋಂಥದ್ದು. ಮತ್ತು ಏನಾದರೂ ಇರುತ್ತಲ್ವಾ ಇನ್ಫ್ಲುಯೆನ್ಸರ್ಸ್ ಏನಿರುತ್ತೆ ಅದನ್ನೆಲ್ಲ ಮಾತಾಡ್ಕೊತೀವಿ. ಮತ್ತು ಇದು ಚೆನ್ನಾಗಿದ್ದೀವಿ ಫ್ರೆಂಡ್ಸ್. ಒಟ್ಟಿನಲ್ಲಿ ನೆಕ್ಸ್ಟ್ ಏನಾದರೂ ಪ್ಲ್ಯಾನ್ ಹಾಕೊತಾ ಇರ್ತೀವಿ. ಆ್ಯಂಡ್ ನನಗೆ ನೆಕ್ಸ್ಟ್ ಇವ್ರ ಜೊತೆ ವ್ಲಾಗ್ಸ್ ಅದೆಲ್ಲ ಮಾಡೋದಕ್ಕೆ ಸಖತ್ ಇಷ್ಟ. ನನ್ನ ಜೊತೆ ಮಾಡೋದಕ್ಕೆ ಅವರು ಅಷ್ಟೇ ಇಷ್ಟಪಡ್ತಾರೆ. ವೆರಿ ವೆರಿ ಗ್ರ್ಯಾಟಿಟ್ಯೂಡ್. ಸೊ ಚೆನ್ನಾಗಿದೆ ಇಬ್ಬರದು ಕಪಲ್ಸ್. ಆ್ಯಂಡ್ ಆಲ್ಮೋಸ್ಟ್ ಇನ್ಸ್ಟಾಗ್ರಾಮಲ್ಲಿ ಇವಾಗ ಟ್ರೆಂಡಿಂಗಲ್ಲಿರೋ ಬ್ಯೂಟಿ ಇದು ಐಶು. ನೋಡಿರ್ತೀರಿ ನೀವು. ಆ್ಯಸ್ ಅ ಪರ್ಸನ್ ಬೋತ್ ಆರ್ ವೆರಿ ಗುಡ್, ಹಾಗಾಗಿ ನನಗೆ ಕನೆಕ್ಟ್ ಆಗಿದ್ದಾರೆ. ಸೊ ಇನ್ನು ಅವರಿಬ್ಬರನ್ನ ಕಳಿಸಿ ನೆಕ್ಸ್ಟ್ ದುಗ್ಗಮ್ಮನ ಜಾತ್ರೆ ಇದೆಯಲ್ಲ, ಅದರದ್ದೊಂದು ಸ್ವಲ್ಪ ಪ್ಲಾನ್ ಮಾತಾಡ್ತಾ ಇದ್ವಿ. ನೆಕ್ಸ್ಟ್ ಜಾತ್ರೆಗೆ ಹೋಗೋಣ ಹಂಗೆ ಹಿಂಗೆ ಅಂತ ಹೇಳಿ. ಸೊ ಮನು ಅಂದರೂ ನನಗೆ ಒಂಥರ ನನ್ನ ಬ್ರದರ್ ಥರನೇ ಇದ್ದಾನೆ ಪ್ರೆಸೆಂಟ್. ನನಗೆ ಒಳ್ಳೆಯದನ್ನು ಬಯಸ್ತಿರ್ತಾನೆ ಯಾವಾಗಲೂ. ಅಕ್ಕ ಅದು ಮಾಡೋಣ, ಅಕ್ಕ ಇದು ಮಾಡೋಣ, ಅದು ಮಾಡು ನೀನು ಇದು ಮಾಡು ಅಂಥೇಳಿ. ನಂಗೆ ಅದು ತುಂಬ ಖುಷಿ ಆಗುತ್ತೆ. ಇನ್ನು ಅವರಿಬ್ಬರು ಹೊರಟರು. ಸೊ ಐಶು ಅಂತರೂ ಮಿಂಚುಗೆ ಹೋಗೋವಾಗ ಲವ್ ಯು ಹೇಳಂಗೆ ಹೋಗೋದೇ ಇಲ್ಲ. ಅವಳಿಗೆ ಅಭ್ಯಾಸ ಆಗಿಬಿಟ್ಟಿದೆ, ಇವಳ ಅಭ್ಯಾಸ ಅವಳಿಗೆ ಶಿಫ್ಟ್ ಆಗಿಬಿಟ್ಟಿದೆ. ಸೊ ಲವ್ ಯು ಹೇಳಿ ಹೊರಟಿದ್ದಾಯ್ತು. ಇನ್ನು ಬಾಯ್.
ಆ್ಯಂಡ್ ಅಗೇನ್ ನಾವು ಕೂಡ ಹೊರಟಿದ್ದಾಯಿತು. ಸೊ ನಮ್ಮ ಹಿಂದ್ಗಡೆನೇ ಬಂದು ನನಗೆ ಗೊತ್ತೇ ಇಲ್ಲ ಅವ್ರು ಕೂಡ ಫೋನ್ ಹಿಡ್ಕೊಂಡ್ ಬಂದಿದ್ದಾರೆ ಅಂತೇಳಿ. ಸೊ ಅದೇನು ಆಗೋದಕ್ಕೆ ಸ್ಟಾರ್ಟ್ ಮಾಡಿದ್ದೆ ನಾನು. ಓಕೆ, ಇನ್ಫ್ಲುಯೆನ್ಸರ್ಸ್ ಅಂದರೆ ಹಿಂಗೆ ಇರುತ್ತೆ ನೋಡು ಅಂತೇಳಿ. ಸೊ ಅಲ್ಲಿಂದ ಸೀದಾ ಹೋಗಿದ್ದೆ ಎಲ್ಲಿಗೆ ಅಂತಂದರೆ ಬಂಗಾರದ ಅಂಗಡಿಗೆ. ಫ್ರೆಂಡ್ಸ್, ನಾನು ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ನಲ್ಲ ನನ್ನ ಒಂದು ಕನಸು, ಚಿಕ್ಕ ಕನಸು ಸರ ತಗೋಬೇಕು ಅಂತೇಳಿ. ಸೊ ಲಾಸ್ಟ್ ವ್ಲಾಗಲ್ಲಿ ಬಂದುಬಿಡುತ್ತೆ ಇನ್ನೇನಂತ ಅಂದ್ಕೊಂಡೆ, ಅವತ್ತು ಬರಲಿಲ್ಲ. ಅಲ್ಲಿಂದ ಇಲ್ಲಿಗೆ ಒಂದಷ್ಟು ಅಮೌಂಟ್ ಕಟ್ಟಬೇಕಿತ್ತು, ಅದನ್ನು ಜೋಡಿಸಿ ದೆನ್ 1 ಮಂತ್ ಟೈಮ್ ತೊಗೊಂಡಿದ್ದೀನಿ. ಅಲ್ಲಲ್ಲ, ಆಲ್ಮೋಸ್ಟ್ 2 ಮಂತ್ಸ್ ಆಯಿತು ಫ್ರೆಂಡ್ಸ್. ಸೊ ಚಿಕ್ಕ ಅಮೌಂಟ್ಗೆ 2 ಮಂತ್ಸ್ ಟೈಮ್ ತೊಗೊಂಡೆ. ಅದಕ್ಕೊಂದು ರೀಸನ್ ಇದೆ. ಎಲ್ಲದೂ ಕೂಡ ಅರೇಂಜ್ ಮಾಡಿಕೊಂಡು ಎಲ್ಲದೂ ಕೂಡ ಬ್ಯಾಲೆನ್ಸ್ ಮಾಡ್ತಾ ಮನೇಲಿ ಒಂದಷ್ಟು ಅಮೌಂಟ್ನ ತೆಗೆದಿಟ್ಟು ಜೋಡಿಸಿ ಕೊನೆಗೂ ತಗೊಂಡಿದ್ದಾಯಿತು. ಆ್ಯಂಡ್ ಇವತ್ತು ಬಂದು ನನ್ನ ಕೈಯಾರೆ ಅಮೌಂಟನ್ನು ಜೋಡಿಸಿ ಕೊಡುವಾಗ ಒಂಥರ ಖುಷಿ, ಯಾವಾಗಪ್ಪ ಇದನ್ನು ಹಾಕೊತೀನಿ ಅನ್ನೋ ಒಂದು ಸಂತೋಷ. ಆ್ಯಂಡ್ ಅದರ ಹಿಂದ್ಗಡೆ ಇರುವಂಥ ದುಃಖ, ಅವಮಾನ ಪ್ರತಿಯೊಂದು ಕೂಡ ಇದೆ. ಬಟ್ ವೆರಿ ವೆರಿ ಹ್ಯಾಪಿ. ಆ್ಯಂಡ್ ಕೊನೆಗೂ ಬಂತು. ನಾನು ಇಷ್ಟು ದಿನ ಕನಸು ಕಟ್ಟಿ ವೇಟ್ ಮಾಡಿರೋ ಅಂಥ ಸರ ನನಗೋಸ್ಕರ ಏನೋ ಪ್ಯಾಕ್ ಮಾಡ್ತಾ ಇರೋದು. ಹಾಗೆ ಪ್ಯಾಕ್ ಮಾಡ್ತಾ ಇರೋರು ಕೂಡ ನನ್ನ ತಮ್ಮನ ಫ್ರೆಂಡ್. ಅಕ್ಕ, ನಿಮ್ಮನ್ನೆಲ್ಲ ನೋಡಿದ್ದೀನಿ, ನೀವು ರುದ್ರ ಅವರು ಅಕ್ಕ ಅಲ್ವಾ ಅಂತ ಹೇಳಿ ಮಾತಾಡ್ಸಿದ್ರು. ಅದು ನಂಗೆ ತುಂಬ ಖುಷಿ ಆಯಿತು. ಸೊ ಎಲ್ಲೋದ್ರೂ ನಮ್ಮನ್ನು ಇಷ್ಟಪಡೋರು ನಮ್ಮ ಹೆಜ್ಜೆಗಳಲ್ಲೇ ಇರ್ತಾರೆ ಅಂತಾರಲ್ಲ ಹಾಗೆ. ಸೊ ಅದು ಅವ್ರು ಪ್ಯಾಕ್ ಮಾಡಿ ಕೊಡ್ತಾ ಇದ್ರೆ ನಾನು ಹಾಗೆ ಫೀಲ್ ಮಾಡ್ತಾ ಇದ್ದೆ. ಸೊ ಅದಾದಮೇಲೆ ಇನ್ನು ಸ್ವಲ್ಪ ಮಾತಾಡೋದಿತ್ತು ಬೇರೆ. ನೆಕ್ಸ್ಟ್ ಏನೋ ಸ್ಕೀಮ್ ಬಗ್ಗೆ, ಗೋಲ್ಡ್ ಸೇವಿಂಗ್ಸ್ ಬಗ್ಗೆ. ನೆಕ್ಸ್ಟ್ ಎಷ್ಟು ರೇಟ್ ಆಗ್ತಾ ಇದೆ ಅಲ್ವಾ ಗೋಲ್ಡ್ ಇತ್ತೀಚೆಗೆ ಅಂತೂ. ನನಗೆ ಅನ್ನಿಸ್ತಿದೆ ಇವಾಗ ಏನಾದರೂ ನಾವು ಪರ್ಚೇಸ್ ಮಾಡಲಿಲ್ಲ ಅಂದರೆ ನೆಕ್ಸ್ಟ್ ಇಯರ್ ಮತ್ತೆ ಪರ್ಚೇಸ್ ಮಾಡೋ ಥರ ಇರಲ್ಲ ಅಂತೇಳಿ. ಸೊ ಹಂಗಾಗಿ ಏನೋ ಮಾತಾಡೋದಿತ್ತು, ಮಾತಾಡಿಕೊಂಡು ಅಲ್ಲಿಂದ ಸೀದಾ ಹೊರಟ್ವಿ. ಆಲ್ರೆಡಿ ಲೇಟ್ ಆಯಿತು. ನನ್ನ ಗಮನ ಇದ್ದಿದ್ದು ಪೂರ್ತಿ ಪೂಜೆ ಹತ್ರ ಫ್ರೆಂಡ್ಸ್. ಅಲ್ಲೇ ವಿಯರ್ ಮಾಡಿ ಅಂತ ಅಂದರು. ಗೋಲ್ಡ್ ಇಲ್ಲ, ಇವತ್ತು ತುಂಬ ಸ್ಪೆಷಲ್ ಡೇ, ನಾನು ಮನೆಗೆ ಹೋಗಿನೇ ಮಾಡೋದು, ಪೂಜೆ ಬೇರೆ ಮಾಡ್ತಾ ಇದ್ದೀನಿ, ಅಲ್ಲಿವರೆಗೂ ನಾನು ಹಾಕೊಳ್ಳಲ್ಲ ಅಂತ ಹೇಳಿ ಸೀದಾ ತಗೊಂಡು ಮನೆಗೆ ಬಂದ್ವಿ. ನಮ್ಮ ಜಯಂತ್ ಹೇಳ್ತಾ ಇದ್ರು ಎಲ್ಲರೂ ಗೋಲ್ಡ್ನ ತಗೊಂಡಿದ ತಕ್ಷಣ ಅಲ್ಲೇ ಹಾಕೊತಾರೆ ಅಂತೇಳಿ. ಸೊ ನನಗೆ ಅಲ್ಲಿ ಹಾಕೊಳ್ಳೋದು ಆ್ಯಕ್ಚುಲಿ ಇಂಪಾರ್ಟೆಂಟ್ ಅಲ್ವೇ ಅಲ್ಲ. ಇಷ್ಟು ದಿನವೇ ವೆಯ್ಟ್ ಮಾಡಿದ್ದೀನಿ, ಇನ್ನೊಂದು ಸ್ವಲ್ಪ ದಿನಕ್ಕೇನು. ಅದರಲ್ಲೂ ಇವತ್ತು ಸ್ಪೆಷಲ್ ಡೇ, ರಥಸಪ್ತಮಿ, ಇವತ್ತಿನ ದಿನವೇ ಬರುತ್ತೆ ಅಂತ ನಾನು ಮನಸ್ಸಲ್ಲಿ ಅಂದ್ಕೊಂಡಿರಲಿಲ್ಲ. ಜಸ್ಟ್ ಒಂದು ಥಾಟ್ಸ್ ಇತ್ತಷ್ಟೇ, ಇವತ್ತಿನ ದಿನ ಬಂದರೆ ಚೆನ್ನಾಗಿರುತ್ತೆ ಅಂತೇಳಿ. ಅದು ಅಮೌಂಟ್ ಎಲ್ಲ ಹೆಂಗೆ ಅಡ್ಜಸ್ಟ್ ಆಯಿತು, ಭಯಂಕರ ಅಡ್ಜಸ್ಟ್ ಆಯಿತು. ಸೊ ಮನೆಗೆ ಬಂದೋಳೆ ಸೀದಾ ಮನೆ ಪೂರ್ತಿ ಕಸ ಹೊಡೆದು, ಹೊರಗಡೆ ಎಲ್ಲ ಕಸ ಹೊಡೆದು ರಂಗೋಲಿ ಹಾಕೋಕ್ಕೆ ಅಂತೇಳಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಆ ರಂಗೋಲಿ ಹಾಕಿದ್ದು ನೋಡಿ ಮೇಡಮ್ ಅವ್ರು ನಾನು ಹಾಕ್ತೀನಿ ಅಂತ ಹೇಳಿ ತಗೊಂಡ್ಲು. ಸೊ ಇವತ್ತು ರಥಸಪ್ತಮಿ ಆಗಿರೋದ್ರಿಂದ ಕಂಪಲ್ಸರಿ ಹೊರಗಡೆ ರಥದ ರಂಗೋಲಿ ಬಿಡಿಸ್ಬೇಕು. ತುಳಸಿ ಮುಂದೆ ಒಂದು ಮತ್ತು ಮೇನ್ ಬಾಗಿಲಿಗೆ ಒಂದು, ಅದರಲ್ಲೂ ಮತ್ತು ನಾನು ದೇವ್ರ ಮನೆ ಮುಂದೆನೂ ರಂಗೋಲಿ ಹಾಕ್ತಾ ಇದ್ದೀನಿ. ಬಿಕಾಸ್ ಅಲ್ಲೂ ಕೂಡ ಪೂಜೆ ಮಾಡ್ತೀನಲ್ವಾ, ಅಲ್ಲೂ ಅಷ್ಟೇ. ಹಾಗೆ ಏನು ಹಗಲೊತ್ತಾಗಿದ್ದರೆ ನಾನು ಏನು ಮಾಡ್ತಿದ್ದೆ ಅಂದರೆ ಹೊರಗಡೆ ಈ ಪೂಜೆನ ಅರೇಂಜ್ಮೆಂಟ್ ಮಾಡ್ತಿದ್ದೆ. ಬಟ್ ಇದು ಸ್ವಲ್ಪ ಕತ್ಲಾಯಿತು ಅನ್ನೋ ಕಾರಣಕ್ಕೆ ದೇವ್ರ ಮನೆಯಲ್ಲೇ ನೀಟಾಗಿ ಅರೇಂಜ್ ಮಾಡ್ತಾ ಇದ್ದೀನಿ. ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ. ಸೊ ಬೆಳಗ್ಗೆ ಇಲ್ಲಿ ನೋಡಿ ಇದನ್ನು ಪೂರ್ತಿ ಡೀಪ್ ಕ್ಲೀನ್ ಮಾಡಿದ್ದೆ. ಇವಾಗ ಏನಂತಂದರೆ ಜಸ್ಟ್ ಹೂವಿಟ್ಟು ದೀಪ ಬೆಳಗ್ಗೆ ಹಚ್ಚಿದ್ದು, ಮತ್ತು ಇವಾಗ ಎಣ್ಣೆ ಹಾಕಿದ್ದೀನಿ ಅಷ್ಟೇ, ಇವಾಗ ಹಚ್ಚಿಲ್ಲ ಇನ್ನು. ಸೊ ಮೇನ್ ದೀಪಗಳೆರಡು ಹಾಗೆ ಉರಿತಾ ಇರುತ್ತೆ. ಇನ್ನು ಕೆಳಗಡೆ ತುಪ್ಪದ ದೀಪ ಎಲ್ಲ ಹಚ್ಬೇಕು ಇವತ್ತು, ಅದನ್ನೆಲ್ಲ ತೋರಿಸ್ತೀನಿ. ಸೊ ಇಲ್ಲೂ ಕೂಡ ಒಂದು ರಂಗೋಲಿನ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅರಿಶಿನ ಫಸ್ಟು ಹಚ್ಚಿ ಅದಾದಮೇಲೆ ರಥದ ರಂಗೋಲಿ ಹಾಕ್ತಾ ಇದ್ದೀನಿ. ಸೂರ್ಯದೇವಿನ ಒಂದು ಫೋಟೋ ಇದ್ರೂ ಕೂಡ ತುಂಬ ಒಳ್ಳೆಯದು. ಹಾಗೆ ತುಂಬ ಜನಕ್ಕೆ ಡೌಟ್ ಬರ್ಬೋದು ರಥಸಪ್ತಮಿ ಯಾಕೆ ಮಾಡ್ತಾರೆ ಅಂತೇಳಿ. ಸೊ ಮೇಯ್ನಾಗಿ ಒಂದು ಪಾಯಿಂಟ್ ಬಂದು ಆರೋಗ್ಯಕ್ಕೆ ಮಾಡ್ತಾರೆ. ಇನ್ನು ಸೂರ್ಯದೇವನ ಆಶೀರ್ವಾದ ಇತ್ತು ಅಂತಂದರೆ ದುಡ್ಡು ಮತ್ತು ಹೆಸರು, ಗೌರವ ಇದೆಲ್ಲದು ಒಳ್ಳೆತನದಲ್ಲಿ ಬರುತ್ತೆ ಅಂತ ಹೇಳಿ ಅಲ್ವಾ. ಸೊ ಹಾಗೆ ಹೋದ ವರ್ಷ ಮಾಡಿದಾಗಿಂದ ನಂಗೆ ತುಂಬ ಚೆನ್ನಾಗಾಗಿದೆ. ಸೊ ನಾನು ಚೆನ್ನಾಗಿ ಮಾಡ್ತಿದ್ದೀನಿ ಆ್ಯಂಡ್ ಮಾಡ್ತೀನಿ ಕೂಡ ನೆಕ್ಸ್ಟ್. ನನಗೆ ಇಷ್ಟ ಫ್ರೆಂಡ್ಸ್. ಯಾಕಂದರೆ ವಿಷ್ಣು ಭಕ್ತೆ ನಾನು, ವಿಷ್ಣುನ ತುಂಬ ಆರಾಧಿಸ್ತೀನಿ. ಸೂರ್ಯನ ಒಂದು ಭಾಗ, ಒಂದು ಅಂಶ ವಿಷ್ಣು ಅಲ್ವಾ. ಹಾಗಾಗಿ ಇನ್ನು ರಂಗೋಲಿ ಬಿಡಿಸಿದ ಮೇಲೆ ತುಪ್ಪದ ದೀಪ ಎಲ್ಲ ರೆಡಿ ಮಾಡಿಟ್ಟು ಒಳಗಡೆ ಬಂದು ಗೋಧಿ ಹಿಟ್ಟಿನಿಂದ ದೀಪಗಳು ಮಾಡ್ತಾ ಇದ್ದೀನಿ. ನಾವೇನು ತಿಮ್ಮಪ್ಪಂಗೆ ಅಂದರೆ ವೆಂಕಟೇಶ್ವರನಿಗೆ ಅಕ್ಕಿ ಹಿಟ್ಟಲ್ಲಿ ಮಾಡ್ತೀವಲ್ಲ ಸಪ್ತ ಶನಿವಾರ ವ್ರತದಲ್ಲಿ, ಅದೇ ಥರ ದೀಪ ಈ ಒಂದು ಸೂರ್ಯದೇವನಿಗೆ ಗೋಧಿ ಹಿಟ್ಟಿಂದ ಮಾಡಿದ್ರೆ ತುಂಬ ಶ್ರೇಷ್ಠ. ಸೊ ನನಗನ್ನಿಸ್ತು 7 ಸಂಖ್ಯೆನೇ ಮಾಡಬೇಕು ಇದಕ್ಕೂ ಕೂಡ, ಸೂರ್ಯದೇವನಿಗೂ ಕೂಡ. ಸೊ ಹಾಗಾಗಿ 7 ಹಿಟ್ಟಿನ ದೀಪ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು, ಮತ್ತು ಇನ್ನೊಂದು ಅಡಿಕೆ ತಟ್ಟೆಯಲ್ಲಿ 7 ಎಕ್ಕೆ ಎಲೆಗಳನ್ನ ಇಟ್ಟು ಅದಕ್ಕೆ ಗಂಧ ಕುಂಕುಮ ಇಟ್ಟು ಮಧ್ಯೆ ಗೋಧಿ ನುಚ್ಚು ಹಾಕಿದ್ದೀನಿ. ಸೊ ಗೋಧಿ ನುಚ್ಚು ಹಾಕಿ ರೆಡಿ ಮಾಡಿಟ್ಟಿದ್ದೀನಿ. ಅಲ್ಲೂ ಕೂಡ ಒಂದು ಏನು ಮಣ್ಣಿನ ದೀಪ ಹಚ್ಚಿದ್ರೆ ಆಯಿತು ಅಂತ ಹೇಳಿ. ಸೊ ನನಗೆ ಯಾವ ಥರ ಅದ್ರ ಬಗ್ಗೆ ನಾಲೆಡ್ಜ್ ಇದೆ ಮತ್ತು ಅದನ್ನು ಹೆಂಗೆ ಮಾಡ್ಬೋದು, ಯಾವ್ದು ನನ್ನ ಮನಸ್ಸಿಗೆ ಇಡಿಸುತ್ತೆ, ಸಮಾಧಾನ ಕೊಡುತ್ತೆ, ಅದನ್ನಷ್ಟೇ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ 7 ಗೋಧಿ ಹಿಟ್ಟಿನ ದೀಪಗಳಿಗೂ ಕೂಡ ಗಂಧ ಮತ್ತು ಕುಂಕುಮದಿಂದ ಅಲಂಕಾರ ಮಾಡ್ಕೊತಾ ಇದ್ದೀನಿ, ನಾಮ ಬರಿತಾ ಇದ್ದೀನಿ. ಇನ್ನು ಆ ಒಂದು ತಟ್ಟೆಯಲ್ಲಿ ಹೂವು ಮತ್ತು ಅಕ್ಕಿ ಕಾಳು ಎಲ್ಲ ಹಾಕಿ 7 ದೀಪಗಳನ್ನ ಕೂಡ ಸೆಟ್ ಮಾಡಿ ಅದ್ರ ನಡುವೆ ಬತ್ತಿಗಳನ್ನ, ಅಂದರೆ ನಾವೇನು ನಾರ್ಮಲ್ ದೀಪಕ್ಕೆಲ್ಲ ರೆಡಿ ಮಾಡಿರ್ತೀನಲ್ಲ, ನಿಂಬೆಹಣ್ಣಿನ ದೀಪಕ್ಕೆಲ್ಲ
ಸೊ ಕಡಲೆವತ್ತಿ ಅದನ್ನೇ ಹಚ್ತಾ ಇದ್ದೀನಿ. ಅದು ಕೂಡ ಎಳ್ಳೆಣ್ಣೆಲೆ ನಾನು ಯಾವಾಗಲೂ ಇಟ್ಟಿರ್ತೀನಿ ಈ ಥರ ಸ್ಟಾಕ್ ಮಾಡಿ. ಯಾಕಂದರೆ ಪ್ರತಿ ವಾರ ಕಂಟಿನ್ಯೂಸ್ ಆಗಿ ದೀಪ ಹಚ್ಚೋದ್ರಿಂದ ನನಗೆ ಬೇಕಾಗುತ್ತೆ ಇದು. ಹಾಗಾಗಿ ಅದು ಯಾವಾಗಲೂ ಸ್ಟಾಕ್ ಇರುತ್ತೆ ಮನೇಲಿ. ಒಂದು ಸ್ವಲ್ಪ ಖಾಲಿ ಆಗಿದ ತಕ್ಷಣ ಮತ್ತೊಂದೆರಡು ತಗೊಂಬಂದು ಪ್ಯಾಕೆಟ್ಸ್ಗಳನ್ನ ಅದರಲ್ಲಿ ಹಾಕಿ ಎಣ್ಣೆ ಹಾಕಿ ಇಟ್ಬಿಟ್ಟಿರ್ತೀನಿ. ಇವಾಗ ಆಲ್ರೆಡಿ ಸುಮಾರು 3ನೇ ಹೆಣ್ಣು ದೇವತೆಗೆ ನಾನೀಗ ನಿಂಬೆಹಣ್ಣಿನ ದೀಪ ಹಚ್ತಾ ಇರೋದು. ಕಂಟಿನ್ಯೂಸ್ 9 ವೀಕ್ಸ್. ಐ ಡೋಂಟ್ ನೋ ಏನಾಗುತ್ತೆ ನಂದು ಲೈಫ್ ಆಫ್ಟರ್ ದ ಕಂಪ್ಲೀಟಿಂಗ್ ಅದಾದಮೇಲೆ ಅಂತೇಳಿ. ಬಟ್ ಎಕ್ಸೈಟೆಡ್ ಅಂತೂ ಇದೆ. ತುಂಬ ಒಳ್ಳೆ ವೈಬ್ಸ್ ಇದೆ, ಸಕ್ಕ ಚೇಂಜಸ್ ಇದೆ. ಆ್ಯಂಡ್ ತುಂಬ ಪ್ರೊಟೆಕ್ಟಿಂಗ್ ಆಗಿ ಕೂಡ ಇದ್ದೀನಿ. ನನ್ನ ಸುತ್ತಮುತ್ತ ಏನೋ ಒಂದು ಪಾಸಿಟಿವ್ ಎನರ್ಜಿ ಇದೆ ಅನ್ನೋ ಒಂದು ಫೀಲಲ್ಲಿದ್ದೀನಿ. ಸೊ ಹಾಗಾಗಿ ನನಗೆ ಯಾವುದೂ ಕೂಡ ಈ ಟೆನ್ಷನ್ಸ್ ಅನ್ನೋದಾಗಿರಲಿ, ಕಳವಳ ಅನ್ನೋದಾಗಿರಲಿ ಮನಸ್ಸಲ್ಲಿ ಇಲ್ಲವೇ ಇಲ್ಲ ಫ್ರೆಂಡ್ಸ್. ಯಾರಾದರೂ ತುಂಬ ಒದ್ದಾಡ್ತಿದ್ದೀರಿ ಅಂತಂದರೆ ನಾವು ದೇವ್ರ ಹತ್ರನೇ ಬಿಡಬೇಕು. ಸೊ ಹಂಗೆ ದೇವ್ರ ಹತ್ರನೇ ಹೇಳ್ಕೊಳ್ಳಿ. ಈ ಮನುಷ್ಯರ ಹತ್ರ ಹೇಳೋದಕ್ಕಿಂತ ನಮ್ಮ ಕಷ್ಟಗಳನ್ನ ದೇವ್ರ ಹತ್ರ ಅವ್ರ ಪಾದಕ್ಕೆ ಬಿದ್ದು ಹೇಳ್ಕೊಳ್ಳೋದಿದೆ ಅಲ್ಲ, ಒಳ್ಳೆ ಸೊಲ್ಯೂಷನ್ ಕೊಡುತ್ತೆ ದೇವ್ರು ಅನ್ನೋದು ನಾನು ನಂಬಿಟ್ಟಿದ್ದೀನಿ. ಬಿಫೋರ್ಗಿಂತ ಇವಾಗ ಮೈಂಡ್ಸೆಟ್ ಹೆಂಗಿದೆ ಅಂದರೆ ತುಂಬ ಪೀಸ್ಫುಲ್ ಆಗಿರ್ತೀನಿ ನಾನು. ಯಾವುದೇ ರೀತಿ ಟೆನ್ಷನ್ಸ್ ಅದು ಇದು ಎಂಥದ್ದಿಲ್ಲ. ಆರಾಮಾಗಿ ಸ್ಪಿರಿಚುವಲಿ ಕನೆಕ್ಟಿವ್ ಆದ್ವಿ ಅಂದರೆ ಸಾಕು, ನಾವು ಗ್ರೋತ್ ಕಡೆ ಮುಖ ಮಾಡಿದ್ವಿ ಅಂತ ಅರ್ಥ. ಇನ್ನು ಒಳಗಡೆ ಹಾಲು ಚಿಕ್ಕದಾಗಿ ಇಡು ಅಂತ ಹೇಳಿದ್ದೆ ನಾನು. ಸೊ ಅದಾಯಿತು, ಕುದ್ದು ಹುಕ್ಕಿದ್ದು ಆಯಿತು. ಸೊ ಹುಕ್ಕುವಾಗ ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡಿಲ್ಲ ಜಯಂತ್. ಅದು ಬಿಟ್ಟರೆ ಹಾಲು ಸಂಪೂರ್ಣವಾಗಿ ಹುಕ್ಕಿದೆ. ಅದಕ್ಕೂ ಕೂಡ ಬಂದು ಪೂಜೆ ಮಾಡ್ತಾ ಇದ್ದೀನಿ. ಸೊ ಏನು ಅದರಲ್ಲೇನು ಪ್ರಾಬ್ಲಮ್ ಇಲ್ಲ. ಆಮೇಲೆ ಮತ್ತೆ ಸ್ವಲ್ಪ ಲೇಟ್ ಆಯಿತು ಪೂಜೆ, ಬಟ್ ಆದರೂ ಕೂಡ ಮನಸ್ಸಲ್ಲಿ ಅದನ್ನು ತಗೊಂಡ್ಲಿಲ್ದಂಗೆ ಸಂಪೂರ್ಣವಾಗಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಅಂತೂ ಕಂಪ್ಲೀಟ್ ಮಾಡಿಕೊಂಡೆ. ಸೊ ನಾನು ಪೂಜೆ ಮಾಡುವಾಗ ನನ್ನ ಮೈಂಡ್ ಹಿಂಗೆ ಇರುತ್ತೆ ಫ್ರೆಂಡ್ಸ್. ಅದು ಏನೇ ಹೆಚ್ಚು ಕಡಿಮೆ ಆಗಲಿ ನಾನು ಮಾಡೋದೆಲ್ಲ ಮಾಡ್ತೀನಿ, ಅದರ್ವೈಸ್ ನಾನು ಏನೂ ಯೋಚನೆ ಮಾಡಲ್ಲ ಅಂತ. ಸೊ ಇನ್ನು ಗೋಧಿ ಹಿಟ್ಟಿಂದ ಮಾಡಿರುವಂಥ ದೀಪಗಳು ನಾನು ಚಿಟ್ಟಿ ಮಿಟ್ಟು ಬೆಳಗ್ತಾ ಇದ್ದೀವಿ. ಸೊ ಮಿಂಚು ಆಟ ಆಡ್ತಿದ್ದಾಳೆ, ಜಯಂತ್ ಪಾಪ ಶೂಟ್ ಮಾಡ್ತಾಯಿದ್ರು, ಒಂದು ಕೈಯಲ್ಲಿ ಇಟ್ಕೊಂಡು ಅನ್ನೋದು ಅಂತ ಹೇಳಿದ್ದೆ. ಸೊ ಹಾಗಾಗಿ ಮನೆಯವರೆಲ್ಲ ಕೂಡ ಬೆಳಗ್ತಾ ಇದ್ದೀವಿ, ಒಳ್ಳೇದಾಗಲಿ ಎಲ್ರಿಗೂ ಅಂತೇಳಿ. ಹಾಗೆ ಈ ಪೂಜೆನ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಿ ನಿಮ್ಮೆಲ್ರಿಗೂ ಕೂಡ ಒಳ್ಳೇದಾಗಲಿ. ನೀವು ಕಂಡಂಥ ಕನಸುಗಳೆಲ್ಲ ಮುಂದಿನ ವರ್ಷ ಬರೋದ್ರೊಳಗಡೆ ನೆನಸಾಗಲಿ ಅಂತ ಹೇಳಿ ಬೇಡ್ಕೊತಾ ಇದ್ದೀನಿ. ಅದು ಎಷ್ಟೊತ್ತೇ ಆಗಿರಲಿ, ಅದು ಟೈಮಿಂಗ್ಸ್ ಏನೇ ಆಗಿರಲಿ, ನಾನು ಪೂಜೆ ಮಾಡ್ತಿರೋವಾಗ ನನಗೆ ಮಂತ್ರಗಳು ಕೂಡ ಕಿವಿ ಕೇಳಿಸ್ತಾ ಇರಬೇಕು. ಮನೇನ ಸಾಧ್ಯ ಆದಷ್ಟು ಪಾಸಿಟಿವ್ ಆಗಿರೋದಕ್ಕೆ ಫುಲ್ ರೆಡಿ ಮಾಡಿಬಿಟ್ಟಿರ್ತೀನಿ. ಧೂಪ ಕೂಡ ಹಾಕಿರ್ತೀನಿ ಮನೆಯಲ್ಲಿ. ಇನ್ನು ಹಗ್ಲೊತ್ತಾಗಿತ್ತು ಅಂತಂದರೆ ಅಥವಾ ಬ್ರಾಹ್ಮಿ ಮುಹೂರ್ತ ಆಗಿತ್ತು ಅಂತಂದರೆ ಈ ಪೂಜೆ ಇನ್ನೂ ಅಲ್ಟಿಮೇಟ್ ಅಂತ ಅನಿಸೋದು. ಇರಲಿ, ನನ್ನ ಪಾಪು ಇನ್ನೂ ಚಿಕ್ಕವಳಿದಾಳಲ್ಲ, ಹಾಗಾಗಿ ಎಕ್ಸ್ಕ್ಯೂಸಸ್ ಎಲ್ಲ ತೊಗೊತಾ ಇದ್ದೀನಿ. ಅದರ್ವೈಸ್ ಮುಂದಿನ ವರ್ಷ ಸಾಧ್ಯ ಆದರೆ ಬ್ರಹ್ಮ ಮುಹೂರ್ತದಲ್ಲೇ ಮಾಡೋವಂಥ ಶಕ್ತಿ ಕೊಡಪ್ಪ ದೇವರೇ ಅಂತ ಬೇಡ್ಕೊತೀನಿ. ಸೊ ಗಾಳಿ ಇತ್ತು, ಹೊರಗಡೆ ತಗೊಂಡೋಗೋದಕ್ಕೂ ಕೂಡ ಭಯ ನನಗೆ, ಯಪ್ಪ ಎಲ್ಲಿ ಯಾರು ಬಿಡುತ್ತೆ ಅಂತೇಳಿ. ಇರಲಿ ಅಂತೇಳಿ ಬಾಗಿಲಲ್ಲೇ ನಿಂತ್ಕೊಂಡು ಸೂರ್ಯ ಹುಟ್ಟುವಂಥ ದಿಕ್ಕಿಗೆ ಪೂಜೆ ಮುಗಿಸ್ಕೊಂಡು ಬಾಗಿಲಿಗೆ ಒಂದು ಸ್ವಲ್ಪ ಆರತಿ ಬೆಳಗಿ ಒಳಗಡೆ ತೊಗೊಂಬಂದು ಮತ್ತೆ ಇಟ್ಟಿದ್ದಾಯಿತು. ಸೊ ಇನ್ನು ನನ್ನ ಮಕ್ಕಳಂತೂ ಇವತ್ತು ಎಷ್ಟು ಎಕ್ಸೈಟ್ಮೆಂಟ್ ಆಗಿ ನೋಡ್ತಾ ಇದ್ರು, ಕ್ವಶನ್ಸ್ ಎಲ್ಲ ಕೇಳ್ತಾ ಇದ್ರು ಆ್ಯಂಡ್ ಅದನ್ನು ಆಚರಣೆ ಮಾಡಿದ್ರು ಅಂದರೆ ನನಗೆ ಖುಷಿ ಆಯಿತು. ಹೀಗೆ ಇರಬೇಕು ಆ್ಯಕ್ಚುಲಿ. ಇನ್ನು ಧೂಪ ಹಾಕ್ತಾ ಇದ್ದೀನಿ. ಸೊ ಧೂಪ ಹಾಕುವಾಗ ಕಂಪಲ್ಸರಿ 2 ಲವಂಗ ಹಾಕಿರ್ತೀನಿ ಧೂಪದ ಮೇಲೆ. ಧೂಪ ಎಲ್ಲ ಸುಟ್ಟಾದ್ಮೇಲೆ 2 ಲವಂಗ ಹಾಕಿರ್ತೀನಿ ಆ್ಯಂಡ್ ಸ್ವಲ್ಪ ಬಿಳಿ ಸಾಸಿವೆ ಹಾಕ್ತೀನಿ ಆ್ಯಂಡ್ ಇನ್ನೊಂದು ಸ್ವಲ್ಪ ಚಕ್ಕೆ ಮತ್ತು ಬಿಟ್ಟರೆ ಪಚ್ಚಕರ್ಪೂರ. ಇದು 4 ಮಾತ್ರ ಕಂಪಲ್ಸರಿ ನಾನು ಹಾಕೋದು. ಸೊ ಅದನ್ನು ಒಂದು ಧೂಪನ ಮನೆ ಒಳಗಡೆ ಇಡ್ತಾ ಇದ್ದೀನಿ. ಅದಕ್ಕೆ ನಾನು ಯಾವುದೇ ರೀತಿಯಾಗಿ ಏನೂ ಹಾಕ್ತಾ ಇಲ್ಲ. ಇನ್ನು ಇದನ್ನೆಲ್ಲ ಹಾಕಿರುವಂಥ ಸಾಮಗ್ರಿಗಳೇನಿದೆ ಅದನ್ನೆಲ್ಲ ಹಾಕಿರೋದು ಮನೆ ಸುತ್ತ ಧೂಪ ಎಲ್ಲ ಇಡಿಸಿ ಸೀದಾ ತೊಗೊಂಡೋಗಿ ಬಾಗಿಲಿಗೆ ಇಟ್ಟಿರ್ತೀನಿ. ಇನ್ನು ಇದೆಲ್ಲ ಆಯಿತು ಅಂತಂದಾಗ ಲಾಸ್ಟಿಗೆ ಇವಾಗ ಏನಂತಂದರೆ ಮಹಾಮಂಗಳಾರತಿ ಥರ ಮಂಗಳಾರತಿಯಿಂದ ಕೊನೆ ಮಾಡಬೇಕು. ಬಟ್ ಆದರೆ ಏನಂತಂದರೆ ನಾನು ಪಾಯಸ ಒಂದು ತಂದಿಟ್ಟಿರಲಿಲ್ಲ. ಓಕೆ, ಆಮೇಲೆ ನೆನಪಾಯಿತು, ತುಂಬ ಬೇಜಾರಾಯಿತು, ಅಯ್ಯೋ ನೈವೇದ್ಯ ಇಟ್ಟಿಲ್ಲಲ್ಲ ಅಂತೇಳಿ. ಸೊ ಮತ್ತೆ ಬೇಗ ಹೋಗಿ ನೈವೇದ್ಯ ತೊಗೊಂಬಂದು ಮತ್ತೆ ಅದಕ್ಕೆ ಧೂಪ ದೀಪ ಎಲ್ಲ ಆರತಿ ಮಾಡಿ ಅರ್ಪಣೆ ಮಾಡಿ, ಸಂಕಲ್ಪ ಇನ್ನೂ ಮಾಡಿರಲಿಲ್ಲ ಅಲ್ಲ, ಇನ್ನು ಶತನಾಮ ಮಾಡಿ ಹೇಳಿರಲಿಲ್ಲ ಅಲ್ಲ. ಸೊ ಹಾಗಾಗಿ ಓಕೆ ಬಿಡು, ಇನ್ನೂ ಮುಗಿಸಿಲ್ಲ ಪೂಜೆ ಅಂತೇಳಿ ಆಮೇಲೆ ಅರ್ಧಕ್ಕೆ ನೈವೇದ್ಯ ಇಟ್ಟು ದೆನ್ ಸಂಕಲ್ಪ ಶತನಾಮ ಹೋಳಿ ಮುಗಿಸ್ಕೊತಾ ಇದ್ದೀನಿ.
ಅಂಡ್ ಪೂಜೆ ಎಲ್ಲ ಆಯ್ತು ಅಂತಂದಾಗ ಏನು ಶತನಾಮೋಳಿ ಕೂಡ ಹೇಳಿದೆ ನಾನು. ಸೊ ದೆನ್ ಅದಾದ್ಮೇಲೆ ಇದು ನೋಡಿ ಬೆಸ್ಟ್ ಪಾರ್ಟ್ ಆಫ್ ದ ಡೇ, ಸರ ತಗೊಂಡು ಎಷ್ಟು ಬೇಗ ಹಾಕೊಂತೀನೋ ಅಂತ ಹೇಳಿ ವೇಟ್ ಮಾಡ್ತಾ ಇದ್ದೆ. ನಾನು ಆ್ಯಕ್ಚುಲಿ ಸರಾನ ಪೂಜೆಗೆ ಇಟ್ಟಿದ್ದೆ. ಸೊ ಪೂಜೆ ಎಲ್ಲ ಮುಗಿಸಿದ ಮೇಲೆನೇ ಹಾಕೊಳ್ಳೋದು ಅಂತೇಳಿ ವೇಟ್ ಮಾಡ್ತಾ ಇದ್ದೆ. ಒಂದು ನಿಮಿಷನೂ ಲೇಟ್ ಮಾಡಲಿಲ್ಲ, ಹಂಗೆ ಜಯಂತ್ ಕೈಯಲ್ಲೇ ಹಾಕಿಸ್ಕೊಂಡೆ. ಸಖತ್ ಖುಷಿ ಆದ್ವಿ ಇಬ್ರು. ಅಂಡ್ ಫಸ್ಟ್ ಸೆಲ್ಫಿ ಇದು ನನ್ನ ಪುಟ್ಟ ಕನಸಿನ ಜೊತೆ ಅಂತ ಅನ್ಕೊಂಡು ಸೆಲೆಬ್ರೇಟ್ ಮಾಡ್ಕೋ ಅಂತ ಫೋಟೋ ತಕೊಂತಾ ಇದ್ದೆ. ಅದನ್ನ ಜಯಂತ್ ಕ್ಯಾಪ್ಚರ್ ಮಾಡಿದ್ದಾರೆ. ಸೊ ಇದಿಷ್ಟು ಇತ್ತು. ಇನ್ನು ಅಡುಗೆಗಂತರೂ ಅನ್ನ ಸಾಂಬಾರ್ ಇತ್ತು, ಮತ್ತು ಅಕ್ಕಿ ಪಾಯಸ ಇತ್ತಲ್ಲ ಅದನ್ನು ಕೂಡ ತಿಂದ್ವಿ. ಅಡುಗೆ ಕೂಡ ನಾನೇ ಮಾಡ್ಕೊಳ್ಳೋದಾಗಿತ್ತು ಅಂತಂದರೆ ಇನ್ನೂ ಹೆವಿ ಆಗ್ತಿತ್ತು. ಸೊ ಒಬ್ಬಳೇ ಇದನ್ನಿಷ್ಟನ್ನು ಕೂಡ ಮಾಡಿದ್ದೀನಿ ಇವತ್ತು. ಆ್ಯಂಡ್ ನಮಗಂತೂ ಸಖತ್ ಖುಷಿ ಆಯಿತು. ಇವತ್ತಿನ ರಥಸಪ್ತಮಿ ದಿನ ಎಷ್ಟು ವ್ಯಾಲ್ಯೂಯಬಲ್ ಆಗಾಯಿತು. ಆ್ಯಂಡ್ ಕಂಡಂಥ ಕನಸುಗಳು, ಹೊಸ ಹೊಸ ಹೆಜ್ಜೆಗಳು, ಹೊಸ ಹೊಸ ಕನಸು, ಇದೆಲ್ಲದೂ ಕೂಡ ಸಂಪೂರ್ಣ ಆಗುತ್ತೆ ಅನ್ನೋ ಒಂದು ಭಾವನೆ ಇದೆ. ಆ್ಯಂಡ್ ನಿಮ್ಮೆಲ್ಲರೂ ಕೂಡ ಅದೇ ಥರ ಒಂದು ಸಂತೋಷ, ಖುಷಿ ಎಲ್ಲದೂ ಕೂಡ ಸಿಗಲಿ. ಆ್ಯಂಡ್ ಎಸ್, ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಒಪಿನಿಯನ್ಸ್ನ ಕಮೆಂಟ್ ಮೂಲಕ ಶೇರ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ. ಎಲ್ಲರೂ ಕೀಪ್ ವಾಚಿಂಗ್. ಟಾಟಾ, ಬಾಯ್.